ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಯ್ ಫ್ರೆಂಡ್ಸ್, ಇದು ಶುಕ್ರವಾರ ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಶುಕ್ರವಾರ ಬೆಳಗ್ಗೆ ಮನೆ ಕಸ ಗುಡಿಸ್ಕೊಂಡು ಎಲ್ಲ ಕೆಲಸ ಮಾಡೋಣ ಅಂತ ಕೆಲಸ ಮಾಡ್ತಿದ್ದೆ. ನನ್ನ ತಮ್ಮ ಇನ್ನೂ ಮಲಗಿದ್ದ. ಅದಕ್ಕೇ 6 ಗಂಟೆಗೆ ಎದ್ದು ಲೈಟ್ ಹಾಕ್ಕೊಂಡು ಕತ್ಲೆ ಇರುತ್ತೆ ಇನ್ನೂ ಅಂತ ಅಂದ್ಬಿಟ್ಟು ಕೆಲಸ ಮಾಡ್ತಾಯಿದ್ದೀನಿ. ಎಷ್ಟೇ ಕಸ ಗುಡಿಸ್ತಾ ಇದ್ರು ಧೂಳು ಅಲ್ಲಿ ಇಲ್ಲಿ ಇರುತ್ತೆ ಅಂತ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇರ್ತೀನಿ. ಕಸ ಗುಡಿಸ್ಕೊಂಡು ನೆಕ್ಸ್ಟ್ ಮನೆ ಒರೆಸ್ಕೊಳ್ಳೋಣ ಅಂತ ಮನೆ ಒರೆಸ್ಕೊತಾ ಇದ್ದೀನಿ. ಕಸ ಗುಡಿಸೋಕ್ಕೆ ಅರ್ಧ ಗಂಟೆ ಆಗುತ್ತೆ. ಗುಡಿಸಿ ನೀಟಾಗಿ ಒರೆಸ್ತೀನಿ ಅಂತ ಅಂದರೆ ಅದರಿಂದ 6 ಗಂಟೆಗೆ ಎದ್ದರೆ 6:30 ಗಂಟೆ ಕೆಲಸ ಆಗುತ್ತೆ ಅಂತ. ಆಮೇಲೆ ನನ್ನ ಮಗಳಿಗೆ ಟಿಫನ್ ಮಾಡೋಕ್ಕೆ ಹೋಗ್ಬೇಕಿರುತ್ತೆ ಅಂತ ನೆಕ್ಸ್ಟ್ ಬಾಗಿಲು ತೊಳೆದ್ಬಿಡೋಣ ಅಂತ ಅಂದ್ಬಿಟ್ಟು ಬಾಗಿಲು ತೊಳಿತಾ ಇದ್ದೆ. ಲಕ್ಕಿ ಇರೋದ್ರಿಂದ ಡೈಲಿ ಬಾಗಿಲೆಲ್ಲ ನೀಟಾಗಿ ವಾಶ್ ಮಾಡ್ತಾ ಇರಬೇಕು. ಮಕ್ಕಳು ಅದು ಇದು ಚೆಲ್ಲಿರ್ತಾರೆ ಅಂತ ನೀಟಾಗಿ ತೊಳ್ಕೊತಾ ಇರ್ತೀನಿ. ಈಗ ನೀಟಾಗಿ ಬಾಗಿಲೆಲ್ಲ ತೊಳ್ಕೊಂಡೆ. ವೆದರ್ ಚಳಿ ಇರೋದ್ರಿಂದ ಎಷ್ಟೇ ಬೇಗ ಇದ್ರೂ ಬಾಗಿಲು ತೊಳೆಯೋ ಗಂಟನೇ ಬೆಳಕಾಗ್ಬಿಟ್ಟಿರುತ್ತೆ. ಆದ್ದರಿಂದ ಈಗ ನೀಟಾಗೆಲ್ಲ ವಾಶ್ ಮಾಡಿದೆ. ಈಗ ಮನೆ ಕೆಲಸ ಎಲ್ಲ ಮುಗೀತು. ಟಿಫನ್ ಮಾಡಬೇಕಿತ್ತು. ಟಿಫನ್ ಮಾಡೋಣ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ದೆ. ಬೆಡ್ಶೀಟ್ ಎಲ್ಲ ಮಕ್ಕಳದು ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ. ಬೆಳಗ್ಗೆ ಎದ್ದ ತಕ್ಷಣ ಅದು ವಾಶ್ ಆಗಿತ್ತು, ಒಣಗಾಕಬೇಕಿತ್ತು. ಇನ್ನೊಂದು ಸ್ವಲ್ಪ ಬಿಸಿಲು ಬರಲಿ ಅಂತ ಅದು ಇಟ್ಟಿದ್ದೆ. ಈಗ ಟಿಫನ್ಗೆ ಬಿಸಿಬೇಳೆಬಾತ್ ಮಾಡೋಣ ಅಂತ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ಕೊತಾ ಇದ್ದೆ. ಬೀನ್ಸ್ನ ಕೈಯಲ್ಲೇನು ಕಟ್ ಮಾಡೋಕ್ಕೆ ಹೋಗಲ್ಲ, ಚಾಕುಲಿ ನೀಟಾಗಿ ಕೈಯಲ್ಲೇ ಬಿಡಿಸ್ಕೊತೀನಿ. ಚುಕ್ಕಿಗೂ ಸ್ನಾನ ಮಾಡಿಸಿ ಮೈಗೆ ಅವಳಿಗೂ ಬಟ್ಟೆ ಹಾಕಿದ್ದೆ. ಅವಳು ಸ್ಕೂಲ್ ಹೋಮ್ವರ್ಕ್ ಬರೆದಿರಲಿಲ್ಲ ಮಮ್ಮಿ ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ಲು. ಅದರಿಂದ ಚೆಕ್ ಮಾಡ್ತಾಯಿದ್ದೆ ಬರೆದಿದ್ದಾಳ ಏನು ಕೊಟ್ಟಿದ್ದಾರ ಅಂತ. ಕೊಟ್ಟಿದ್ರು ಬರೆದಿರಲಿಲ್ಲ. ಅವಳು ಯಾವಾಗಲೂ ಸ್ಟಾರ್ ಹಾಕ್ಸ್ಕೊ ಬರ್ತಾಳೆ, ನೀಟಾಗಿ ಬರೀತಾಳೆ ಚುಕ್ಕಿ ಎಲ್ಲನೂ. ಸ್ಕೂಲಲ್ಲಿ ಏನೇ ವರ್ಕ್ ಕೊಟ್ಟಿದ್ರು ನೀಟಾಗಿ ಬರೆದು ಮುಗಿಸ್ಬಿಟ್ಟು ಬಂದಿರ್ತಾಳೆ. ಮನೇಲಿ ಹೇಳೋದೊಂದು ಸತಿ ಮರ್ತ್ಕೋತಾಳೆ. ಟ್ಯೂಷನ್ಗೆ ಹೋಗ್ಬೇಕಿರುತ್ತಲ್ಲ ಅದರಿಂದ. ಆಮೇಲೆ ಹೇಳ್ತಾಳೆ ಮಮ್ಮಿ ಹೋಮ್ವರ್ಕ್ ಬರ್ದಿಲ್ಲ ಅಂತ ಅಂದ್ಬಿಟ್ಟು. ಬೆಳಗ್ಗೆ ಕೂತ್ಕೊಂಡು ಬರೀಯಪ್ಪ ಅಂದರೆ ಬರ್ದಿರ್ತಾಳೆ. ಆಮೇಲೆ ಅಷ್ಟೊತ್ತಿಗೆ ಅವಳು ಕಳಿಸ್ಬಿಟ್ಟು ನಾನು ಬೇಗ ಟಿಫನ್ ಮಾಡ್ಕೊಂಡು ಅವಳು ಬರೆಯೋ ಗಂಟ. ಲಾಸ್ಟಲ್ಲಿ ಒಗ್ಗರಣೆ ಹಾಕಿ ಒಂದು ಮಿಕ್ಸ್ ಕೊಡೋಣ ಅಂತ ಮಿಕ್ಸ್ ಕೊಡ್ತಾಯಿದ್ದೀನಿ. ಬಿಸಿಬೇಳೆಬಾತ್ ಈ ಥರ ಸಿಂಪಲಾಗಿ ಮಾಡಿದ್ದೆ ನಾನು. ಕಾಫಿ ನಾನು ಬೆಳಗ್ಗೆ ಕುಡ್ದಿರಲಿಲ್ಲ ಅಂತ ಆಮೇಲೆ ಕಾಫಿ ಮಾಡ್ಕೊಂಡು ಕುಡಿದೆ. ನನ್ನ ಮಗನ ಜೊತೆ ಆಟ ಆಡ್ತಾಯಿದ್ದೆ. ಕಾಫಿ ಎಲ್ಲ ಕುಡಿದ್ಬಿಟ್ಟು ಅವನು ಪ್ಲ್ಯಾಸ್ಟಿಕ್ದು ಪಾರ್ಸಲ್ ಬಾಕ್ಸ್ ಇರುತ್ತಲ್ಲ ಅದನ್ನು ತಲೆ ಮೇಲೆ ಹಾಕ್ಕೊಂಡು ಟೋಪಿ ಥರ ಆಟ ಆಡ್ತಿದ್ದ. ಅವನ್ನ ಆಟ ಆಡಿಸಿ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರೂ ಅವರು ಆಫೀಸ್ಗೆ ಹೋಗಿ ರೆಡಿ ಆಗ್ತಾಯಿದ್ರು. ಅದನ್ನ ಹೆಲ್ಮೆಟ್ ಥರ ತೆಗೆದಿಟ್ಬಿಟ್ಟು ಟಿಕ್ಕಿ ಥರ ಸೈಕಲಲ್ಲಿದೆ ಅದಕ್ಕೆ ಹಾಕ್ಕೊಂಡು ಎತ್ತಿಟ್ಕೋತಾನೆ. ಸಿಂಪಲ್ಲಾಗಿ 10 ಮಿನಿಟ್ಸ್ಗೆ ಗೀ ರೈಸ್ ಮಾಡೋದು ಹೇಗೆ ಅಂತ ಬನ್ನಿ ಕ್ವಿಕ್ಕಾಗಿ ಹೇಳ್ಕೊಡ್ತೀನಿ. ಕುಕ್ಕರ್ಗೆ ಒಂದು 3 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು ಹೋಲ್ ಸ್ಪೈಸಸ್ ಹಾಕ್ಕೋಬೇಕು. ಪಲಾವ್ ಎಲೆ, ಸೋಂಪು, ಏಲಕ್ಕಿ, ಚಕ್ಕೆ, ಲವಂಗ, ಬ್ಲ್ಯಾಕ್ ಏಲಕ್ಕಿ ಎಲ್ಲ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಅದು ನೀಟಾಗಿ ಫ್ರೈ ಆಗಬೇಕು. ಅದೆಲ್ಲ ಫ್ರೈ ಆದಮೇಲೆ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಮೀಡಿಯಮ್ ಸೈಜ್ದು. ಇದು ಮಧ್ಯಾಹ್ನದ ಊಟಕ್ಕೆ ಮಾಡ್ಕೋತಾ ಇದ್ದೀನಿ ಗೀ ರೈಸು ನಾನು. ನೀಟಾಗಿ ಅದು ಫ್ರೈ ಆದಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ ಒಂದು 3. ನನ್ನ ಮಕ್ಳಿಗೆ ತಿನ್ನಿಸೋದ್ರಿಂದ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕಮ್ಮಿ ಹಾಕ್ಕೋತೀನಿ. ನೆಕ್ಸ್ಟ್ ಈಗ ಮೆಂತ್ಯ ಸೊಪ್ಪು, ಪುದೀನ ಸೊಪ್ಪು ಕಟ್ ಮಾಡ್ಕೊಂಡಿರೋದನ್ನ ಅದನ್ನು ತೊಳೆದು ನೀಟಾಗಿ ಹಾಕ್ಕೋತಾ ಇದ್ದೀನಿ ಹೆಚ್ಕೊಂಡು. ಸೊಪ್ಪು ಎಲ್ಲ ನೀಟಾಗಿ ಫ್ರೈ ಆಗಬೇಕು. ನೀಟಾಗೆಲ್ಲ ಫ್ರೈ ಆದಮೇಲೆ ಟೊಮೆಟೊ ಹಾಕ್ಕೋಬೇಕು. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ 1 ಸ್ಪೂನು. ಚುಕ್ಕಿ ಬೆಳಗ್ಗೆನೇ ಹೇಳ್ಬಿಟ್ಟೋಗಿದ್ಲು ಗೀ ರೈಸ್ ಬೇಕು ಅಂತ, ಅದಕ್ಕೆ ಮಾಡ್ತಾಯಿದ್ದೀನಿ. ಈಗ ನೆಕ್ಸ್ಟ್ 1 ಟೊಮೆಟೊ ಹಾಕ್ಕೊಂಡಿದ್ದೀನಿ. ಟೊಮೆಟೊನ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು. ಇದೆಲ್ಲ ಫ್ರೈ ಆದಮೇಲೆ ಎಷ್ಟು ಬೇಕಷ್ಟು ರುಚಿಗೆ ಉಪ್ಪು ಹಾಕ್ಕೋಬೇಕು. ನಾನಿಲ್ಲಿ ಕಲ್ಲುಪ್ಪು ಹಾಕ್ಕೊಂಡಿದ್ದೀನಿ. ಈಗ ನೆಕ್ಸ್ಟು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ಇದೆಲ್ಲ ಸ್ವಲ್ಪ ಫ್ರೈ ಆಗಬೇಕು. ಇದು ಸಿಂಪಲ್ಲಾಗಿ ಟೇಸ್ಟಿಯಾಗಿರುತ್ತೆ ಗೀ ರೈಸು. ಟೊಮೆಟೊ ಒಂದೇ ಒಂದು ಹಾಕಿದ್ರೆ ಸಾಕು. ಸ್ವಲ್ಪ ಅರ್ಧ ಲೆಮನ್ ತೊಗೊಂಡಿದ್ದೀನಿ. ಲಾಸ್ಟಲ್ಲಿ ರೈಸ್ ಹಾಕಿದ್ಮೇಲೆ ಸ್ವಲ್ಪ ಪಂಗ್ತಾ ಇದೆ ಅನ್ನೋ ಬೇಕಾದ್ರೆ ನಾನು ಲೆಮನ್ ಹಾಕ್ಕೋತೀನಿ. ಚೆನ್ನಾಗಿರುತ್ತೆ ಸಿಂಪಲ್ಲಾಗಿ. ಒಂದು ಇದಕ್ಕೆ ಚಿಕನ್ ಸಾಂಬಾರು ಚಿಕನ್ ಚಾಪ್ಸ್ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಈ ಗೀ ರೈಸ್ ಕಾಂಬಿನೇಷನ್ ಆಗಿ ಚಿಕನ್ ಸಾಂಬಾರು ಮಾಡ್ಕೊತಾಯಿದ್ದೀನಿ. ಈಗ 2 ಲೋಟ ಅಕ್ಕಿಗೆ 4 ಲೋಟ ನೀರು ತಗೊಂಡಿದ್ದೀನಿ. ಫಸ್ಟೇ ನೀರನ್ನ ಕಾಯೋಕೆ ಇಟ್ಕೊಂಡಿದ್ದೆ, ಅದರಿಂದ ಬೇಗ ನನಗೆ ಈಸಿ ಆಯಿತು. ಈಗ ನೋಡಿ 4 ಲೋಟ ನೀರು ಹಾಕಿದ್ದೀನಿ.
ಈಗ ಚೆನ್ನಾಗಿ ಕುದೀತಾ ಇದೆ ನೀರು. ಈಗ ಅಕ್ಕಿನ ತೊಳೆದು ಇಟ್ಕೊಂಡಿದ್ದೀನಿ. ಈಗ ಹಾಕ್ತಾಯಿದ್ದೀನಿ ನೋಡಿ ಅಕ್ಕಿನ. ಈಗ ನೋಡಿ ಅಕ್ಕಿ ಹಾಕಿದ್ಮೇಲೆ ಒಂದು ಲೈಟಾಗಿ ಮಿಕ್ಸ್ ಕೊಡ್ತಾಯಿದ್ದೀನಿ. ಈಗ ನೋಡಿ ನೀಟಾಗಿ ಮಿಕ್ಸ್ ಕೊಟ್ಟೆ ಒಂದು. ಆಮೇಲೆ ನೆಕ್ಸ್ಟ್ ಲಿಡ್ ಮುಚ್ಚಿರ್ತೀನಿ. ಈಗ ನೋಡಿ 50% ಆಗಿದೆ. ಇಷ್ಟು ನೀರಿದೆ ಅಂತ ಅನ್ಬೇಕಾದ್ರೆ ಲೆಮನ್ ಹಾಕೋತೀನಿ ನಾನು. ಈಗ ನೋಡಿ ಲೆಮನ್ ಹಾಕೋತಾಯಿನಿ ಅರ್ಧ. ಲೆಮನ್ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಲಾಸ್ಟಲ್ಲಿ, ಅದಕ್ಕೋಸ್ಕರ ಅರ್ಧ ಲೆಮನ್ ಹಾಕಿದ್ದೀನಿ. ರುಬ್ಬಿಟ್ಟು ಮಾಡ್ತಾರೆ ಮಸಾಲೆ ಥರ, ಅದಕ್ಕಿಂತ ಇದು ಬೆಸ್ಟ್ ಅಂತ ಅನಿಸುತ್ತೆ. ಯಾಕಂದರೆ ನಾವು ಸಾಂಬಾರು ಮಾಡಿರ್ತೀವಿ, ಚಿಕನ್ ಸಾಂಬಾರು, ಅದು ಮಸಾಲೆ ಇರುತ್ತೆ. ಈ ಥರ ಲೈಟಾಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ನಾನು ನೆಕ್ಸ್ಟು ಗೀ ರೈಸ್ ಒಂದು ಕಡೆ ಆಗ್ತಾಯಿದೆ, ಇನ್ನೊಂದು ಕಡೆ ಚಿಕನ್ ಸಾಂಬಾರು ಮಾಡೋಣ ಅಂತ ಅದಕ್ಕೂ ರೆಡಿ ಮಾಡ್ಕೊತಾಯಿದ್ದೀನಿ. ಈಗ ಫಸ್ಟು ಚಿಕನ್ನ ಹುರ್ಕೊಳ್ಳೋಣ ಅಂತ ಹುರ್ಕೊಳ್ಳೋಕ್ಕಿಟ್ಟಿದ್ದೆ. ಇನ್ನೊಂದು ಕಡೆ ರುಬ್ಕೊಂಡು ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ, ಅದನ್ನು ರುಬ್ಕೊತಾ ಇದ್ದೀನಿ. ಅಡುಗೆ ಮನೆಗೆ ಬಂದರೆ ಕೆಲಸನೇ ಮುಗಿಯೋದಿಲ್ಲ, ಆದ್ದರಿಂದ ಎಷ್ಟು ಕೆಲಸ ಮಾಡಿದ್ರೂ ಮುಗಿಯೋಲ್ಲ. ನನ್ನ ಮಗ ಬೇರೆ ಬಂದು ನನ್ನೇ ಮಾತಾಡಿಸ್ತಾ ಇದ್ದ ಅಲ್ಲೇ. ಅವನು ಬಂದು ಒಂದೇನಾದ್ರು ಕೇಳ್ತಾ ಇರ್ತಾನೆ, ಅದನ್ನು ಕೊಡಬೇಕು. ಅಲ್ಲಿ ಬಂದು ಫ್ರಿಡ್ಜ್ ಬಾಗಿಲು ತೆಗೆದ್ರೆ ಕ್ಯಾಮ್ರಾ ಬಿದ್ದೋಗುತ್ತೆ ಅಂತ ಅಂದ್ಬಿಟ್ಟು ಅವನ್ನ ನೋಡ್ಕೋತಾ ಇದ್ದೆ. ಈಗ ನೋಡಿ ಫೈನಲಾಗಿ ರೈಸ್ ರೆಡಿಯಾಗಿದೆ. ಈಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಹೊತ್ತು ಆಡಿಸ್ತೀನಿ, ಇನ್ನೊಂದು ಸ್ವಲ್ಪ ಹೊತ್ತಿಗೆ ನನ್ನ ಮಗ ಕೂಗ್ತಾನೆ, ಅಲ್ಲಿ ತೀಟೆ ಮಾಡ್ತಾಯಿರ್ತಾನೆ. ಚುಕ್ಕಿ ಬಂದು ಹೇಳಿದ್ರಿಂದ ಚಿಕನ್ ಸಾಂಬಾರು ಮತ್ತು ಗೀ ರೈಸ್ ಮಾಡಿದೆ. ಚಾಪ್ಸ್ ಕೇಳಿದವಳು, ಚಾಪ್ಸ್ ಬೇಡ ಅಂತ ಅಂದ್ಬಿಟ್ಟು ಚಿಕನ್ ಸಾಂಬಾರೇ ಮಾಡ್ಕೊಂಡಿದ್ದೆ. ಗೀ ರೈಸು ರೆಡಿಯಾಗಿತ್ತಲ್ಲ, ಅದನ್ನು ಒಂದು ರೌಂಡ್ ತಿರುಗಿಸ್ಕೊಂಡು ಈಗ ನೆಕ್ಸ್ಟ್ ಅದನ್ನು ಎತ್ತಿಡೋಣ ಅಂತ ನೋಡಿ ಎಷ್ಟು ಉದುದ್ರಾಗಿ ಬಂದಿದೆ. ನನಗೀಗ ಕುಕ್ಕರಲ್ಲಿ ಕೂಗಿಸ್ಬಿಟ್ಟು ಮಾಡೋದೇ ಬೇಜಾರು, ಅದ್ರ ಬದಲು ಈ ಥರ ಮಾಡ್ಕೊಬಿಡ್ತೀನಿ. ಕುಕ್ಕರಲ್ಲೇ ಬೇಯಿಸ್ಕೊಂಡು ಚೆನ್ನಾಗಿ ಬರುತ್ತೆ ಉದುದ್ರಾಗಿ ಅಂತ. ನೀಟಾಗಿ ಸ್ವಲ್ಪ ವಾಟರ್ ಜಾಸ್ತಿ ಹಾಕಿದ್ರೆ ನೀಟಾಗಿ ಬೆಂದಿರುತ್ತೆ, ಅಕ್ಕಿ ಥರ ಏನು ಅನಿಸಲ್ಲ. ಈಗ ನೋಡಿ ಉದುದ್ರಕ್ಕೆ ಹೆಂಗೆ ಬೇಕು ಆ ಥರ ಮಾಡ್ಕೊಂಡಿದ್ದೀನಿ. ಈಗ ಮಸಾಲೆ ರುಬ್ಕೊಂಡು ಇಟ್ಕೊಂಡಿದ್ದೀನಿ. ಈ ಕಡೆ ಚಿಕನ್ ನೀಟಾಗಿ ಫ್ರೈ ಮಾಡ್ತಾಯಿದ್ದೆ. ಚಿಕನ್ಗೆ ಅರಶಿನ ಪುಡಿ ಮತ್ತು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾಯಿದ್ದೀನಿ. ಅದೇ ಟೇಸ್ಟು ಚೆನ್ನಾಗಾಗುತ್ತೆ. ಚಿಕನ್ದು ಹಸಿ ವಾಸನೆ ಎಲ್ಲ ಹೋಗೋಕ್ಕೆ ಅರಶಿನ ಪುಡಿ ಸ್ವಲ್ಪ ಎಲ್ಪ್ ಮಾಡುತ್ತೆ. ಈಗ ನೋಡಿ ನೀಟಾಗಿ ಎಣ್ಣೆ ಎಲ್ಲ ಸೈಡಲ್ಲಿ ಬಿಟ್ಕೊಂಡಿದೆ. ನೆಕ್ಸ್ಟ್ ಟೈಮ್ ನಾನು ಚಿಕನ್ ಸಾಂಬಾರು ರೆಸಿಪಿ ಶೇರ್ ಮಾಡ್ತೀನಿ, ಯಾವ ಥರ ಮಾಡ್ತೀನಿ ನಾನು ಅಂತ. 2 ಥರ ಮಾಡ್ತೀನಿ, ಆ 2 ಥರನೂ ರೆಸಿಪಿ ಶೇರ್ ಮಾಡಿಕೊಡ್ತೀನಿ. ಈಗ ನೋಡಿ ಮಸಾಲೆ ರುಬ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡಿದ್ದೀನಿ ಚಿಕನ್ ಜೊತೆ. ಆಮೇಲೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಅದನ್ನು ರೆಡಿ ಮಾಡಿಕೊಂಡೆ ಸಾಂಬಾರಿಗೆ. ಈಗ ನೋಡಿ ಮಸಾಲೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಇದೆಲ್ಲ ಚಿಕನ್ ಮಸಾಲೆ ಫ್ರೈ ಆದಮೇಲೆ ನೆಕ್ಸ್ಟ್ ನೀರು ಹಾಕೋತೀನಿ ಎಷ್ಟು ಬೇಕಷ್ಟು. ಒಬ್ಬರು ಸಾಂಬಾರನ್ನ ತೆಳ್ಳಗೆ ಮಾಡ್ಕೋತಾರೆ, ಇನ್ನೊಬ್ಬರು ಗಟ್ಟಿಗೆ ಮಾಡ್ಕೋತಾರೆ. ನಾವು ಮೀಡಿಯಮಾಗಿ ಸಾಂಬಾರು ಮಾಡ್ತಾಯಿದ್ದೀನಿ ನಾನು. ಈಗ ನೋಡಿ ಗೀ ರೈಸು ಒಂದು ಕಡೆ ರೆಡಿಯಾಗಿದೆ, ಇನ್ನೊಂದು ಕಡೆ ಚಿಕನ್ ಸಾಂಬಾರು ರೆಡಿ ಆಯಿತು. ಅದಕ್ಕೂ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೋತಾಯಿದ್ದೀನಿ, ಚಿಕನ್ ಸಾಂಬಾರಿಗೂ ಕೊತ್ತಂಬರಿ ಸೊಪ್ಪನ್ನ. ಈಗ ನೆಕ್ಸ್ಟ್ ಅದನ್ನು ತಿರುಗಿಸ್ಕೊಂಡು ಒಂದು ರೌಂಡು. ಅದ್ರ ಜೊತೆಗೆ ನಾನು ಗೀ ರೈಸ್ ಜೊತೆಗೆ ಸ್ವಲ್ಪ ಮುದ್ದೆನೂ ಮಾಡ್ಕೊಂಡಿದ್ದೆ. ಚಿಕನ್ ಸಾಂಬಾರು ಜೊತೆ ಮುದ್ದೆನೂ ನೋಡಿ ರೆಡಿಯಾಗಿದೆ. ಈಗ ನೋಡಿ ಒಂದು 3 ಮುದ್ದೆ ಮಾಡ್ಕೊಂಡಿದ್ದೀನಿ, ಮೊಟ್ಟೆ ಬೇಯಿಸ್ಕೊಂಡಿದ್ದೆ. ಈಗ ನೋಡಿ ನನ್ನ ಹಸ್ಬೆಂಡ್ ಬಂದರು, ಅವ್ರಿಗೆ ಊಟಕ್ಕೆ ಕೊಡ್ತಾಯಿದ್ದೀನಿ. ಸ್ಯಾಲೆಡ್ ಥರ ಈರುಳ್ಳಿ ಹಾಕೋತೀವಿ, ಡೈಜೆಷನ್ಗೆ ಒಳ್ಳೆಯದು ಅಂತ ಅಂದ್ಬಿಟ್ಟು. ಈಗ ನೋಡಿ ಇಷ್ಟು ಸಿಂಪಲಾಗಿ ಅಡುಗೆ ಮಾಡಿದ್ದೆ ಇವತ್ತು. ಆಮೇಲೆ ಚಂದು ಬಂದು ನಾವೆಲ್ಲ ಊಟ ಮಾಡ್ಕೊಂಡ್ವಿ. ಚಂದು ಲಕ್ಕಿನ ಆಟ ಆಡಿಸ್ತಾ ಇದ್ದ ನೋಡಿ ಲಕ್ಕಿನ. ಈ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಈ ನಿಮ್ಮ ಕನ್ನಡದ ಹುಡುಗಿನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.